ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದ ಬಡವರು ಹಾಗೂ ಮಧ್ಯಮ ವರ್ಗದ ಕೂಲಿ ಕಾರ್ಮಿಕ ಕುಟುಂಬಗಳಿಗೆ 2026ರಲ್ಲಿ ಸರ್ಕಾರವು 1136 ಮನೆಗಳನ್ನು ನಿರ್ಮಿಸಿಕೊಡಲು ಆದೇಶ ಪ್ರತಿ ಹೊರಡಿಸಿ ವಸತಿ ಇಲಾಖೆ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಸ್ಥಳೀಯ ದಾಂಡೇಲಿ ನಗರಸಭೆ ಸಹಯೋಗದಲ್ಲಿ G+2 ಮಾದರಿಯ ಮನೆಗಳನ್ನು ನಿರ್ಮಿಸಲು ಮುಂದಾಗಿ ಸದರಿ ಇಲ್ಲಿಯ ತನಕ ಒಂದು ದಶಕವಾದರೂ ಕೂಡ ಕೇವಲ 130 ಮನೆಗಳನ್ನು ಮಾತ್ರ ಹಸ್ತಾಂತರ ಮಾಡಿರುವುದು. ಬಾಕಿ ಅರ್ಜಿದಾರರು ದಿನೇ ದಿನೇ ಕಚೇರಿಗೆ ಅಲಿತಾ ಇರುವುದನ್ನು ಖಂಡಿಸಿ ನಿನ್ನೆ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಹಾಗೂ ಹಿರಿಯ ಪತ್ರಕರ್ತರ ಸಹಯೋಗದಲ್ಲಿ ನಿನ್ನೆ ಕಾರವಾರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಹೋರಾಟ ಮಾಡಲಾಗಿದೆ. ಚಪ್ಪಲಿಗಳನ್ನ ತಲೆಯ ಮೇಲೆ ಇಟ್ಕೊಂಡು ದಾಂಡೇಲಿ ನಗರದ ಸೂರು ವಂಚಿತ ಬಡ ಜನತೆಯ ಪರವಾಗಿ ಪತ್ರಕರ್ತ ಬಸವರಾಜು, ಎಸ್ ಪಾಟೀಲ್, ಅಕ್ರಮ್ ಖಾನ್, ಹೂವಾನವರ್, ಅಶೋಕ್ ಪಾಟೀಲ್ ಸೇರಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಹಾಗೂ ಯೋಜನಾ ನಿರ್ದೇಶಕ ಜಹೀರ್ ಅಬ್ಬಾಸ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಜಹೀರ್ ಅಬ್ಬಾಸ್ ರವರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಮಾತನಾಡಿ ಈ ಸಮಸ್ಯೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಹಾಗೂ ನಮ್ಮ ಕಿತ್ತೂರು ಕರ್ನಾಟಕದ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀ ವಿಶ್ವದರ್ಶನ ಪತ್ರಿಕೆಯ ಸಂಪಾದಕರಾಗಿದ್ದ ನಮ್ಮ ಪಾಟೀಲ್ ಸಾಹೇಬ್ರು ಹಾಗೂ ನಮ್ಮ ಪತ್ರಿಕಾ ಸಮೂಹ ನಮ್ಮ ಭಾರತ ವೈಭವ BV TV24 ರೈತ ಧ್ವನಿ ವತಿಯಿಂದ ಕಳೆದ ಒಂದು 4 ವರ್ಷಗಳಿಂದ ಧ್ವನಿ ಎತ್ತಿದ್ದೀವಿ. ಏನು ದಾಂಡೇಲಿ ಭಾಗದ ಅಸಂಘಟಿತ ಮತ್ತೆ ಬಡವರಿಗೆ ಮತ್ತೆ ದುಡ್ಕೊಂತಿಕ್ಕಂತ ಕುಟುಂಬಗಳಿಗೆ ಸರ್ಕಾರ 1106 ಮನೆಗಳನ್ನ ಏನು 2016ರಲ್ಲಿ ಪ್ರಾರಂಭ ಮಾಡಿತ್ತು. ಕಳೆದ ಬಾರಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಹೋದ್ಸಲ ಮುಖ್ಯಮಂತ್ರಿಗಳಿದ್ರು. ಆನಂತರ ಏನಾಯ್ತಂದ್ರೆ ಈಗ ಮತ್ತೆ 2026 ಬಂದಿದ್ದು 10 ವರ್ಷ ಆಯ್ತು. ಬಹುಶಃ ಅದ್ರೊಳಗೆ ಈ ಗುತ್ತಿಗೆದಾರರು ಚೆನ್ನಾಗಿ ಮೇಯ್ದ್ಬಿಟ್ಟವ್ರೆ. ಕಳೆದ 4 ವರ್ಷಗಳಿಂದ ಧ್ವನಿ ಎತ್ತಿದ್ವಿ. ಬರೇ ಇದೆಲ್ಲ ಸ್ವಲ್ಪ ಟೈಟ್ ಮಾಡಿದಕ್ಕೆ ಬರೇ 108 ಮನೆಗಳನ್ನ ಮಾನ್ಯ ದೇಶಪಾಂಡೆ ಸಾಹೇಬ್ರು ಹಸ್ತಾಂತರ ಮಾಡಿದ್ರು. ನಾವೆಲ್ಲ ಸಂಘಟಿತವಾಗಿ ಹೋರಾಟ ಮಾಡಿದ್ವಿ. ಆನಂತರ ನೋಡಿ ಇಲ್ಲಿ ಆಶ್ರಯ ಯೋಜನೆ ಇನ್ ಮಿಕ್ನಾದ್ದು ಮನೆಗಳು ಬರೇ ಅರ್ಧಕ್ಕರ್ಧ ನಿಂತವೆ, ಇನ್ ಅರ್ಧ ಉದ್ಘಾಟನೆ ಭಾಗ್ಯಕ್ಕೆ ಬಂದ್ ನಿಂತವೆ. ಬಹುಶಃ ಇದನ್ನ ಹೌಸಿಂಗ್ ಬೋರ್ಡ್ ಅವರು ಕೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ ಕಮಿಷನರು ಆ ದಾಂಡೇಲಿ ನಗರಸಭೆ ಮೇಲೆ ಎತ್ತಾಕ್ತಾರೆ. ದಾಂಡೇಲಿ ನಗರಸಭೆಯವ್ರ ಮೇಲೆ ಕೇಳಿದ್ರೆ ಈ ಹೌಸಿಂಗ್ ಬೋರ್ಡ್ ಮೇಲೆ ಎತ್ತಾಕ್ತಾರೆ. ಒಟ್ಟಾರೆ ನಮ್ಮ ಏನು ಈ ಎಲ್ಲಾ ಬಡವ್ರನ್ನ, ವಿಶೇಷವಾಗಿ ದುಡ್ತಕ್ಕಂಥ ಕುಟುಂಬಗಳನ್ನ, ಅಸಂಘಟಿತ ಕಾರ್ಮಿಕ ಒಂದ್ ರೀತಿ ಬಡ ಕುಟುಂಬಗಳನ್ನ ಎಲ್ಲ ಒಂದ್ ಕಡೆ ಮಂಗ್ಯ ಮಾಡಿ ಹೋಗ್ತಿದ್ದಾರೆ ಇವರಿಬ್ರು ಸೇರಿ. ನಾನು ಈಗಿನ ಸರ್ಕಾರದಲ್ಲಿ ಮಾನ್ಯ ಜಮೀರ್ ಅಹಮದ್ ಅವರು ಸಚಿವರಾಗಿದ್ದ ತಕ್ಷಣ ಎಲ್ಲ ಒಂದ್ ಕಡೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡೆ. ಸಾಕಷ್ಟು ಬಹುತೇಕ ದಾಂಡೇಲಿಯಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಜನ ಇದ್ದಾರೆ. ಈ ಒಂದು ಫಲಾನುಭವಿಗಳ ಅಪ್ಲಿಕೇಶನ್ ಸಹ ಅವರೇ ಹಾಕಿದ್ದಾರೆ. ಬಹುಶಃ ಅಲ್ಪಸಂಖ್ಯಾತರ ಮತ್ತೆ ಬಡವರ ಮತ್ತೆ ಅಸಂಘಟಿತ ಕಾರ್ಮಿಕ ಕುಟುಂಬಗಳ ಕಣ್ಣೀರು ಒರೆಸ್ತಾರೆ ಅಂತ ನಿರೀಕ್ಷೆ ಮಾಡಿದ್ದೆ. ಜೊತೆಗೆ ಪ್ರತಿ ಸದನದಲ್ಲೂ ಸಹ ಏನು ಮಾನ್ಯ ಅರಸೀಕೆರೆ ಶಾಸಕರು ಶಿವಲಿಂಗೇಗೌಡರು ಅವರ ಆರ್ಭಟ, ಅವರ ಒಂದ್ ರೀತಿ ಶೂರಾಟ ಎಲ್ಲ ನೋಡಿ ಎಲ್ಲ ಒಂದ್ ಕಡೆ ಅವರು ಶೂರಾಟ ಆರ್ಭಟನ ಈ ಬಡವ್ರ ಮೇಲೆ ತೋರಿಸಿ ಎಲ್ಲ ಒಂದ್ ಕಡೆ ಬಡವರ ಕಣ್ಣೀರು ಒರೆಸ್ತಾರೆ ಅನ್ಕೊಂಡಿದ್ದೆ ಮಾನ್ಯ ಶಿವಲಿಂಗೇಗೌಡರು ಸಾಹೇಬ್ರಿಗೆ. ಅವೇನಿಲ್ಲ, ಬರೀ ಸದನದಲ್ಲಿ ಬರೀ ಮೈಕ್ ಮಾತ್ರ ಸೀಮಿತ ಆಗಿದೆ ಅವ್ರದ್ದು. ನಾನು ಕಳೆದ ಅಧಿವೇಶನದಲ್ಲಿ ನಮ್ಮ ಅಕ್ರಮ್ ಖಾನ್ ಸಾಹೇಬ್ರು, ಈ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರು, ಮತ್ತೆ ಅಶೋಕ್ ಪಾಟೀಲ್ ಅಣ್ಣವರು, ಇವರೆಲ್ಲ ನೇತೃತ್ವದಲ್ಲಿ ನಾವು ಅಲ್ಲಿಗೆ ಅಧಿವೇಶನದಲ್ಲಿ ಇದ್ರ ಪರವಾಗಿ ಧ್ವನಿ ಎತ್ತಿದ್ವಿ. ಯಾಕಪ್ಪ ಅಂದ್ರೆ ಹೋರಾಟಗಳು ಜೀವಂತವಾಗಿರ್ಬೇಕು. ಇದಾಗಿಯೂ ಸಹ ಬಹುಶಃ ಎಷ್ಟು ದಪ್ಪ ಚರ್ಮ ಆಗಿದೆ ಅಂದ್ರೆ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಸಾಕಷ್ಟು ಬೇಜಾರಾಗಿದೆ. ಈಗ ಆಗ್ಬಿಟ್ರೆ ಬರೇ ಜನಪ್ರತಿನಿಧಿಗಳಿಗೆ ಮತ್ತೆ ಈಗಿರ್ತಕ್ಕಂಥ ಸರ್ಕಾರಕ್ಕೆ ನಿಮ್ಗೆ ಬರೇ ಈ ಒಂದು ಅಸಂಘಟಿತ ಕಾರ್ಮಿಕರ ಕುಟುಂಬಗಳ ಮತ್ತೆ ವಿಶೇಷವಾಗಿ ಬಡವರ ಮತ್ತೆ ಅಲ್ಪಸಂಖ್ಯಾತರ ಓಟ್ ಮಾತ್ರ ಬೇಕಾ ನಿಮ್ಗೆ? ಅವರು ದುಡ್ಡು ತುಂಬಿ ಕಷ್ಟ ಪಟ್ಬಿಟ್ಟು ಸಾಲ ಸೋಲ ಮಾಡ್ಬಿಟ್ಟು ನಿಮ್ಗೆ ದುಡ್ಡು ತುಂಬಿದ್ದಾರೆ. ಇಲ್ಲಿವರೆಗೂ ಸಹ ಮನೆ ಹಂಚಿಕೆ ಮಾಡಿಲ್ಲ. ಹೆಂಗ್ರಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಮನೆ ಇಲ್ಲಿರ್ತಕ್ಕಂಥ ಮಂಕಾಳ ವೈದ್ಯ ಅವರೇ, ಮತ್ತೆ ನಮ್ಮ ಕ್ಷೇತ್ರದ ವಿಶೇಷವಾಗಿ ಹಳಿಯಾಳ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮನೆ ಗೌರವಿತ ಆರ್ ವಿ ದೇಶಪಾಂಡೆ ಸಾಹೇಬ್ರೆ,
ನೀವು ಎದುರುಗಡೆ ಸಿಕ್ಕಾಗೆಲ್ಲ ನಾವು ಮಾಡ್ತೀನಿ ಅಂತ ಹೇಳ್ತೀರಾ. ಬಹುಶಃ ನಿಮ್ಮ ಮೇಲೆ ಯಾರು ಪ್ರಭಾವ ಉಪಯೋಗಿಸ್ತಾರೋ ಗೊತ್ತಿಲ್ಲ. ಹಾಗಾಗಿ ಮತ್ತೆ 2028ಕ್ಕೆ ಕುಸ್ತಿ ಬರ್ತಾ ಇದೆ. ಬಹುಶಃ ಇವರೆಲ್ಲ ವಿಶೇಷವಾಗಿ ಹಳಿಯಾಳ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಅಸಂಘಟಿತ ಕುಟುಂಬಗಳು, ಮತ್ತೆ ಅಲ್ಪಸಂಖ್ಯಾತ ಕುಟುಂಬಗಳು, ಮತ್ತೆ ಬಡವ ಕುಟುಂಬಗಳು ಬಹುಶಃ ನಿಮ್ ಪರವಾಗಿ ನಿಲ್ಬೇಕಂದ್ರೆ ಆದಷ್ಟು ಈ 1106 ಮನೆಗಳನ್ನ ಆದಷ್ಟು ಬೇಗ ಅವನ್ನ ಮಾಡ್ಕೊಡಿ. ಜೊತೆಗೆ 22,000 ನಿವೇಶನಕ್ಕಾಗಿ ಅರ್ಜಿ ತಗೊಂಡಿದ್ದೀರಾ, ಆಯ್ತಾ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಿ ಏನಾಗೈತೋ ಅದು ಗೊತ್ತಿಲ್ಲ. ಮತ್ತೆ ದಾಂಡೇಲಿಯಲ್ಲಿ ದೊಡ್ಡ ಭೂ ಹಗರಣ ಇದೆಯಂತೆ. ಮತ್ತೆ ಈ ತಾಲೂಕುಗಳು ಘೋಷಣೆ ಮಾಡ್ಬಿಟ್ರಿ ವಿಶೇಷವಾಗಿ ನಿಮ್ಮ ಕ್ರೆಡಿಟ್ಗೋಸ್ಕರ. ಆದ್ರೆ ಅಲ್ಲಿ ಸರಿಯಾಗಿ ಪ್ರತಿ ತಾಲೂಕುಗಳಿಗೂ ಸಹ ಇಲ್ಲಿ ಎಲ್ಲೇ ಆಗಿದೆ. ನೀವು ಏನು ಆ ತಾಲೂಕು ಕೇಂದ್ರಗಳು ಬರೇ ತಹಶೀಲ್ದಾರ್ ಆಫೀಸ್ ಒಂದು ಮಾಡ್ಬಿಟ್ರೆ ಆಗ್ಬಿಟ್ಟ? ಜನಪ್ರತಿನಿಧಿಗಳೇ, ನೀವು ಬರೇ IPL ಟಿಕೆಟ್ ಕೇಳ್ತೀರಾ ನೀವು, ಆಯ್ತಾ? ನನ್ನ ಕುಟುಂಬಕ್ಕೆ 5 ಟಿಕೆಟ್ ಕೊಡಿ ಅಂತ ಎಂದಾರು ಬಡವರ ಪರವಾಗಿ, ನಿಮ್ಮ ಕ್ಷೇತ್ರದ ಜನತೆ ಪರವಾಗಿ ಈ ಒಂದು ತಾಲೂಕುಗಳ ಬಗ್ಗೆ ಜನತೆ ಕಣ್ಣೀರೋಸ್ತಕ್ಕಂಥ ಕೆಲಸ ಮಾಡಿದೀರಾ? ನಾನು ಎಲ್ಲ MLAಗಳಿಗೂ ಕೇಳಿಕ್ ಬಯಸ್ತೀನಿ, ಏನ್ರಿ ನಮ್ಮ ದುರ್ದೈವ, ಇಂಥ ಬಡವರು ಏನ್ ಮಾಡ್ಬೇಕು? ದಯವಿಟ್ಟು ಜನಪ್ರತಿನಿಧಿಗಳೇ, ಅಧಿಕಾರಿಗಳೇ, ನಮ್ಮ ಕಣ್ಣೀರು ಒರೆಸೋರು ಯಾರು? ಇವತ್ತು ನಮ್ಗೆ ಸಾಕಾಗಿ ಒಂದು 100 ಸಲ ನಾವು ಓಡಾಡಿ ಸಾಕಾಗಿದೆ, ಚಪ್ಪಲಿಗಳು ಸೌದೋಗಿದ್ದಾವೆ. ಹಾಗಾಗಿ ಈ ಪಾದರಕ್ಷೆನ ತಲೆ ಮೇಲೆ ಇಟ್ಕೊಂಡು ವಿನೂತನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ದುರ್ದೈವ. ಜೊತೆಗೆ ದಾಂಡೇಲಿಯಲ್ಲಿ ಬಹುತೇಕ ಅಸಂಘಟಿತ ಕಾರ್ಮಿಕರಿದ್ದಾರೆ. ಅಲ್ಲೊಂದು ESI ಹಾಸ್ಪಿಟಲ್ ಇದೆ, ಆದ್ರೆ ಅದು ನೆಪ ಮಾತ್ರ ಇದೆ, ಬರೀ ಕಟ್ಟಡ ಮಾತ್ರ ಇದೆ. ಅಲ್ಲಿ ವೈದ್ಯರು ಇಲ್ಲ, ಸಿಬ್ಬಂದಿಗಳು ಇಲ್ಲ. ಎಲ್ಲಾರು ಕೇಳಿದ್ರೆ ಬೇರೆ ಕಡೆ ರೆಫರ್ ಮಾಡ್ತೀರಾ. ಏನ್ರಿ ಈ ರೀತಿ ಆಗ್ಬಿಟ್ರೆ? ದಯವಿಟ್ಟು ಈ ರೀತಿ ಆಗೋದಾದ್ರೆ ಯಾಕ್ರಿ ಬೇಕು ESI ಹಾಸ್ಪಿಟ್ಲು? ಆಯ್ತಾ? ಇಲ್ಲಿರ್ತಕ್ಕಂಥ ಮಾನ್ಯ ಸಂಸದರು ಕಾಗೇರಿ ಸಾಹೇಬ್ರೆ, ಏನ್ ಮಾಡ್ತಾ ಇದ್ದೀರಾ ನೀವು? ದಂಡಲ್ಲಿ ಭಾಗದ ಜನತೆಯ ವಿಶೇಷವಾಗಿ ನಿಮ್ಗೆ ಎಷ್ಟು ವೋಟ್ ಲೀಡ್ ಕೊಟ್ರು ಗೊತ್ತಾ? ನಿಮ್ಗೆ ಏನೋ ಕಣ್ಣೀರು ಒರೆಸ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿವರೆಗೂ ಈ ESI ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ಏನ್ ಮಾಡಿದ್ರಿ ಸ್ವಾಮಿ ಕಾಗೇರಿ ಸಾಹೇಬ್ರೆ? ಬರೇ ಸಮುದ್ರ ಕಂಡ್ರೆ ಮೀನ್ ಚಂದ ಉಂಟು ಅಂತ ಹೇಳ್ತೀರಾ, ಮತ್ತೆ ಯಾವಾಗಾರು ಒಂದ್ ಕಡೆ ಬಂದ್ಬಿಟ್ಟು ದೊಡ್ಡದಾಗ ಭಾಷಣ ಮಾಡಿ ಹೊರಟೋಗ್ತೀರಾ. ಆದ್ರೆ ಇಲ್ಲಿವರೆಗೂ ಸಹ ಜನಪರವಾಗಿ ಮತ್ತೆ ಈ ಬಡ ಕುಟುಂಬಗಳ ಪರವಾಗಿ ಧ್ವನಿ ಎತ್ತಿದ್ದೀರಾ. ದಯವಿಟ್ಟು ಈ ಧೋರಣೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಸಹ ಒಬ್ಬ ಪತ್ರಕರ್ತಾಗಿ ಇವರಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಳಿಗೆ ನಾನು ಬೆಂಬಲ ಕೊಡ್ತಾ ಆದಷ್ಟು ಬೇಗ ಇದನ್ನ ಸಮಸ್ಯೆಗಳನ್ನ ಬಗೆಹರಿಸಂತ ಗಮನಿಸಬೇಕು. ಇಷ್ಟೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಆ PDPC ಅಧಿಕಾರಿಗಳು ಇಂಥವ್ರಿಗೂ ಬಂದಿಲ್ಲ. ಆ ಯೋಜನಾ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ಇಂಜಿನಿಯರ್ಗಳು ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಬರ್ಬೇಕು, ಈ ಸ್ಥಳಕ್ಕೆ ಬರ್ಬೇಕು, ಚರ್ಚೆ ಮಾಡ್ಬೇಕು. ಇಲ್ಲಿವರೆಗೂ ಸಹ ಬಂದಿಲ್ಲ ಅಂದ್ರೆ ಯಾಕ್ರಿ ನೀವು ಇದ್ದೀರಾ? ಬರೀ ಹೊರಗಡೆ ಅಂತ ಹೇಳ್ಬಿಟ್ಟು ಈ ಹೋರಾಟಕ್ಕೆ ನಾನು ಬೆಂಬಲ ಕೊಡ್ತೇನೆ. ನಮಸ್ಕಾರ. ನಮ್ಮ ಜಿಲ್ಲಾಧಿಕಾರಿಗಳಿಗೆ, ಅವರು ನಮ್ಮ ಆಡಳಿತಾಧಿಕಾರಿ, ಅವರ ಜವಾಬ್ದಾರಿ ಇದೆ. ಅವರು ಈ ವಿಷಯ ಬಗ್ಗೆ ಪರಿಶೀಲನೆ ಮಾಡಬೇಕು. ನಾನು ಹಲವಾರು ಬಾರಿ ಇಲ್ಲಿ ಬಂದು ಭೇಟಿಯಾಗಿ ಅವರು ಮನವಿ ಕೊಟ್ಟಿದ್ದಾರೆ, ಬಟ್ ಯಾವುದಕ್ಕೂ ಆಕ್ಷನ್ ತಗೊಂಡಿಲ್ಲ. ಇವತ್ತು ಸಹ ನಾವು ಈ ಸಭೆ ಮೂಲಕ ಒತ್ತಾಯ ಮಾಡ್ತೇವೆ, ಒಂದಾನೊಂದು ವೇಳೆ ಈ ವಿಷಯದ ಬಗ್ಗೆ ಒಂದು ವಾರದಲ್ಲಿ ಇವರು ಕ್ರಮ ವಹಿಸದೇ ಇದ್ರೆ ನಮ್ಮ ಮುಂದಿನ ಹೋರಾಟ, ಮುಂದಿನ ಗುರಿ ನಾವು ತಲುಪಬೇಕಾಗ್ತದೆ. ಈಗ ಸರ್ಕಾರದಿಂದ, ಹೌಸಿಂಗ್ ಬೋರ್ಡ್ದಿಂದ ಏನು ಅರ್ಜಿ ತಗೊಂಡಿದ್ರು, ಆ ಅರ್ಜಿಗಾಗಿ 10 ಎಕರೆ ನಗರಸಭೆ ಭೂಮಿ ಕೊಟ್ಟಿದ್ರು. ಆ ಅತಿಕ್ರಮ ಅಲ್ಲಿಯೂ ಸಹ ಅತಿಕ್ರಮ ಚಾಲು ಇದೆ, ಅಲ್ಲೇನೂ ಅತಿಕ್ರಮ. ಅದರ ಬಗ್ಗೆನೂ ನಾವು ರೈಟಿಂಗ್ ನಲ್ಲಿ ಪತ್ರ ಕೊಟ್ವಿ. ಆ ನಿವೇಶನ ಗೃಹ ಮಂಡಳಿಗೆ ಸೇರಿದ್ದು ಅತಿಕ್ರಮಣ ಆಗ್ತಾ ಇದೆ, ಅದರ ಬಗ್ಗೆ ಕ್ರಮ ವಹಿಸ್ರಿ ಎಂದರೆ ಯಾವುದಕ್ಕೂ ಚಕಾರ ಶಬ್ದ ಇವತ್ತು ವಹಿಸ್ತಾ ಇಲ್ಲ. ಒಂದಾನೊಂದು ವೇಳೆಗೆ ಇದರ ಬಗ್ಗೆನೂ ಕ್ರಮ ವಹಿಸದೇ ಇದ್ರೆ ನಾವೇ ಹೇಳ್ತೇವೆ, ಗೃಹ ಮಂಡಳಿಗೆ ಯಾರು ಅರ್ಜಿ ಸಲ್ಲಿಸಿದ್ರೆ ಅಲ್ಲೇ ನೀವು ಹೋಗಿ ಅತಿಕ್ರಮ ಮಾಡ್ರಿ ಅಂತೇಳಿ. ನಾವು ಆ ಒಂದು ಕಾನೂನು ಬಿಟ್ಟು ಇವತ್ತು ಮಾತಾಡಿ, ಕಾನೂನು ಬಿಟ್ಟು ಇವತ್ತು ಕೆಲಸ ಮಾಡ್ಲಿಕ್ಕೆ ಸರ್ಕಾರವೇ ನಮಗೆ ಮಾಡ್ತಾ ಇದೆ ಅಂತೇಳಿ ಹೇಳಲಿಕ್ಕೆ ನಾ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಮ್ಮ ಈ ಹೋರಾಟ ಸಾಯಂಕಾಲ 4 ಗಂಟೆವರೆಗೆ ನಾವು ನಡೆಸ್ತೇವೆ. ನಮಗೆ ಸರ್ಕಾರದಿಂದ ಈ ವಿಷಯದ ಬಗ್ಗೆ ಆದಷ್ಟು ಬೇಗ ಕ್ರಮ ವಹಿಸದೇ ಇದ್ರೆ ನಾವು ತೀವ್ರವಾದ ಇನ್ನೂ ಹೋರಾಟ ಮಾಡಲಿಕ್ಕೆ ಆಸ್ಪದ ಕೊಡಬಾರ್ದು ಅಂತೇಳಿ ಈ ಮೂಲಕ ನಾನು ಕೇಳ್ತೇನೆ.
ವಿನಂತಿ ಮಾಡ್ತೇನೆ. ನಮ್ಮ ಕೂಗು ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸ ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಇದೆ. ಅವರಿಗೆ ಇದು ಮನವರಿಕೆ ಮಾಡ್ಲಿಕ್ಕೆ ಇವತ್ತು ನಾವು ಕಾರ್ಯಕ್ರಮ ಹಾಕಿದ್ದು. ಯಾಕಂದ್ರೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಅವ್ರದ್ದು ಜವಾಬ್ದಾರಿ ಇದೆ, ನಮ್ಮ ಜಿಲ್ಲಾಧಿಕಾರಿಗಳು ಅವರೇ. ಆ ಜವಾಬ್ದಾರಿಯಿಂದ ಅವರು ಇವತ್ತು ನಮಗೆ ಈ ನಮ್ಮ ಸಮಸ್ಯೆಗೆ ಚರ್ಚೆ ಮಾಡಿ ಪರಿಹರಿಸಬೇಕು ಅಂತೇಳಿ ನಾನು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಪರವಾಗಿ ಮತ್ತು ನಮ್ಮ ಹಿರಿಯ ಸಂಪಾದಕರಾದ SS ಪಾಟೀಲ್ ಅವರು, ಬಸವರಾಜ್ ಸರ್ ಅವರು ಮತ್ತು ಬೇರೆ ಬೇರೆ ಸಂಘಟನೆ ಮುಖಂಡರು ಸಹ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಅವರು ಎಲ್ಲರಿಗೂ ಅಭಿನಂದಿಸಿ ನನ್ನ 2 ಮಾತು ಬಡವರು, ನಿರ್ಗತಿಕರು, ಮನಿ ಇಲ್ಲದೆ ಸಾಕಷ್ಟು ಸಲ ಅಡ್ಡಾಡಿ ತಮ್ಮ ಪಾದರಕ್ಷೆಗಳನ್ನು ಹರಿದುಕೊಂಡು ಇವತ್ತು ತಲೆ ಮೇಲೆ ಪಾದರಕ್ಷೆಯನ್ನು ಇಟ್ಟುಕೊಂಡು ವಿನೂತನವಾಗಿ ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ನಾವು ಪತ್ರಕರ್ತರಾಗಿ ಧಾರವಾಡ ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿ ನನ್ನ ಪರವಾಗಿ ಹಾಗೂ ನಮ್ಮ ಇಡೀ ಪತ್ರಕರ್ತರ ಸಂಘಟನೆ ವತಿಯಿಂದ ನಾವು ಈ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಗೆ ನಾವು ಬೆಂಬಲವನ್ನು ನೀಡ್ತೇವೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಆದಷ್ಟು ಬೇಗ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಮಾಡಬೇಕು. ಯಾಕಂತಂದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಿಕ್ಕೆ ಅನುವು ಮಾಡಿಕೊಡಬಾರದು. ಹಾಗಾಗಿ ಇವತ್ತಿನ ದಿವಸ ಈ ಏನು ಹೋರಾಟ ಹಾಕ್ಕೊಂಡಿದ್ದಾರೆ, ಇವತ್ತ ನ್ಯಾಯ ಸಿಗಬೇಕು. ಆದಷ್ಟು ಬೇಗ ಇದಕ್ಕೆ ನ್ಯಾಯ ಸಿಗುವಂಥ ಕೆಲಸ ಮಾಡಬೇಕಂತೇಳಿ ನಾನು ಈ ಪೂರ್ವಕ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ, ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಈ ಜಿಲ್ಲೆಗೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ. ಇಡೀ ಕರ್ನಾಟಕದಲ್ಲಿ ಒಂದು ಹಗರಣಗಳ ತಾಲೂಕು ಅಂದರೆ ಅದು ದಾಂಡೇಲಿ ತಾಲೂಕಾಗಿದೆ. ಅಲ್ಲಿ ಸುಮಾರು 9 ಬಾರಿ ಅರವಿಂದ್ ದೇಶಪಾಂಡೆ ಅವರಿಗೆ ನಾವು ಅರ್ಚಿದ್ದೇವೆ. ಈಗ ಉಸ್ತುವಾರಿ ಮಂತ್ರಿ ಮಂಗಳವರಿದ್ದಾರೆ. ಇವರಿಗೆಲ್ಲ ಒಂದು ಋಣ ತೀರಿಸುವಂಥ ಸಮಯ ಬಂದಿದೆ. ದಾಂಡೇಲಿಯಲ್ಲಿ ಜನರು ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಅವರು ಇವತ್ತಿಗೆ ನೋಡಿದ್ರೆ G+2 ಅಲ್ಲಿ ಸ್ವತಃ 50,000 ಲಕ್ಷಗಟ್ಟಲೆ ತಮ್ಮ ಬಂಗಾರಗಳನ್ನೆಲ್ಲ ಒತ್ತೆ ಇಟ್ಟು ಸಾಲ ಸುಟ್ಟ ಮಾಡಿ ಒಂದು G+ಗೆ ಮನೆ ಇಟ್ಕೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ. ಆದರೆ ಬಂಧುಗಳೇ, ನಿಮಗೆ ಒಂದು ಮಾಹಿತಿ ತರ್ತಾ ಇದ್ದೇನೆ. ದಾಂಡೇಲಿಯಲ್ಲಿ 31 ವಾರ್ಡ್ಗಳಲ್ಲಿ ಸುಮಾರು 5 ಗುಂಟೆಯ ಒಂದೊಂದು ಕಟ್ಟಡಗಳು 2 ವರ್ಷದಲ್ಲಿ ಆಗಿ ಅವರವರಿಗೆ ಹಸ್ತಾಂತರ ಆಗಿದೆ. ಆ ಭೂಮಿಗಳಿಗೆ ಯಾವುದೇ ರೀತಿಯ ಸರ್ಕಾರದ ಒಪ್ಪಿಗೆ ಇಲ್ಲ,
ಮೆಕ್ಯಾನಿಕ್ ಅಪ್ರೂವಲ್ ಇಲ್ಲ, ಟ್ಯಾಕ್ಸ್ ಇಲ್ಲ, ಏನಿಲ್ಲ. ಸುಮಾರು ಒಂದು 70-80 ಕೋಟಿ ರೂಪಾಯಿ ಅಲ್ಲಿ ಇದ್ದಂಥ ಒಂದು ಯೋಜನೆ ಹಾಕಿದ್ರು. ಕೇವಲ 2 ವರ್ಷದಲ್ಲಿ ಅಲ್ಲಿ ಭೂಮಿಗೆ ದಾಖಲೆ ವಿಷಯ ಇದ್ದಾಗಲೂ ಆ ಕಟ್ಟಡಗಳು ಇವತ್ತು ಹಸ್ತಾಂತರಾಗಿ ಅದು ಆ ಫಲಾನುಭವಿಗಳನ್ನು ಅನುಭವಿಸ್ತಾ ಇದ್ದಾರೆ. ನನ್ನ ಮಟ್ಟಿಗೆ ಕರ್ನಾಟಕ ಅಲ್ಲ, ಇಡೀ ಭಾರತದಲ್ಲೇ ಇಂಥ ಒಂದು ಹಗರಣ ಕಾಣಲಿಕ್ಕಿಲ್ಲ. ಒಂದು ವೇಳೆ ಇದು ಬಿಟ್ಟು ಸುಮಾರು 200 ಕೋಟಿಯ ಸ್ಲಮ್ ಬೋರ್ಡಿನ ಹಗರಣ ಇದೆ. 99 ಲೀಸ್ 2001ರಲ್ಲಿ ಸರ್ಕಾರದಿಂದ ಒಂದು ಆದೇಶ ಆಗಿದೆ, ಗೆಜೆಟ್ ಆಗಿದೆ. ಏನಂತ ಹೇಳಿದ್ರೆ 30,000ಗೆ ಖಂಡಿತ ಕ್ರಯ ಆಗಬೇಕಂತೇಳಿ ಒಂದು ಆದೇಶ ಆಗಿದೆ. ಅದನ್ನು ಒಬ್ಬ ದಾಂಡೇಲಿಯ RI ಸಿದ್ದರಾಮಯ್ಯ ಸರ್ಕಾರದ ಒಂದು ಕ್ಯಾಬಿನೆಟ್ ಲೆವೆಲ್ ಆದಂಥ ಒಂದು ನಿರ್ಣಯವನ್ನು ದಾಂಡೇಲಿ ಒಬ್ಬ RI ನಿಲ್ಲಿಸಿದ್ದಾನೆ. ಇದು ನಗುವಂಥ ವಿಷಯ ಆಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಈ ಒಂದು ಹಗರಣಗಳ ಬಗ್ಗೆ ಹಗರಣಗಳ ಪಟ್ಟಿ ಮಾಡಲಿಕ್ಕೆ ಹೋದರೆ ಭಾಳ ಇದೆ. ಅದಕ್ಕೋಸ್ಕರ ಕೂಡಲೇ ಒಂದು ಸಭೆ ಕರೆದು ಜಿಲ್ಲಾ ಮಟ್ಟದಲ್ಲಿ ದಾಂಡೇಲಿಯಲ್ಲೇ ಕರೆದ್ರೆ ಒಳ್ಳೆಯದಾಗ್ತದೆ. ಯಾಕಂತ ಹೇಳಿದ್ರೆ ನಾವೀಗ 5,500-1,000-2,000 ರೂಪಾಯಿ ಒಬ್ಬರಿಗೆ ಖರ್ಚಿದೆ. ಎಲ್ಲ ದುಡಿದುತ್ತಿರುವಂಥ ಜನರಿದ್ದಾರೆ, ಎಲ್ಲ ಕೆಲಸಕ್ಕೆ ಹೋಗೋರಿದ್ದಾರೆ. ಇವತ್ತು ಒಂದು ದಿವಸದ ಕೆಲಸನೂ ಹೋಯಿತು, ಕೈಯಿಂದ ಒಂದು 1,000-2,000 ರೂಪಾಯಿ ಇತ್ತು. ಅದಕ್ಕೆ ಜಿಲ್ಲಾಧಿಕಾರಿಗೆ ದಾಂಡೇಲಿಯಲ್ಲೇ ಇದ್ರ ಬಗ್ಗೆ ಸಭೆ ಕರೆದು ಈ ಸಮಸ್ಯೆಗಳನ್ನು ಬಗೆಹರಿಸಬೇಕಂತ ನಾವು ಇವತ್ತ ನಮ್ಮಲ್ಲಿ ಏನು ನಡೀತಾ ಇದೆ, ಇಲ್ಲಿಯವರೆಗೂ ನಮ್ಮ ಮಿತ್ರರಾದಂತ ಪಾಟೀಲ್ರು ಮತ್ತು ಬಸವರಾಜ್ ಅವರು ವಿವರಣೆಯನ್ನ ಎಲ್ಲ ಕೊಟ್ಟಿದ್ದಾರೆ. ಈ ಒಂದು ಏನು ನಮ್ಮ ಬೇಡಿಕೆ ಇದೆ ದಾಂಡೇಲಿ ತಾಲೂಕಿನ ಆಗಿನೂ ಕೂಡ ದಾಂಡೇಲಿ ತಾಲೂಕಿನಲ್ಲಿ ಬರಬೇಕಾದಂತ ಇಲಾಖೆಗಳು ಬಂದಿಲ್ಲ ಮತ್ತು G+ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಅದೇ ವಿಷಯ ನಾ ಹೇಳುವುದಿಲ್ಲ. ಆ ಒಂದು ಕೆಲಸವನ್ನ ಆದಷ್ಟು ಶೀಘ್ರದಲ್ಲಿ G+ ಇರ್ಬೋದು, ನಿವೇಶನ ಇರ್ಬೋದು, ದಾಂಡೇಲಿಗೆ ಬರ್ತಕ್ಕಂತ ಇಲಾಖೆಗಳಿರ್ಬೋದು, ಇನ್ನುಳಿದ ಏನು ಅಲ್ಲಿ ಅತಿಕ್ರಮಣ ಆಗಿದಾವೆ, ನಮ್ಮ ಏನು ನಿವೇಶನ ಆಗುವಂತ ಜಾಗದಾಗ ಅತಿಕ್ರಮಣ ಆಗಿದಾವೆ, ಸ್ಮಶಾನದಾಗ ಅತಿಕ್ರಮಣ ಆಗಿದಾವೆ, ಈ ಎಲ್ಲ ಒಂದು ಏನು ನಮ್ಮ ಬೇಡಿಕೆಗಳಿದ್ದಾವೆ ಇವನ್ನೆಲ್ಲ ಸರಿಪಡಿಸಬೇಕು. ಜಿಲ್ಲಾಧಿಕಾರಿಯವರ ಕಡೆ ನಾನು ಈ ಮೂಲಕ ನಮ್ಮ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟದ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಆ ಒಂದು ಬೇಡಿಕೆಗಳನ್ನು ಆದಷ್ಟು ಶೀಘ್ರದಲ್ಲಿ ಇತ್ಯರ್ಥ ಮಾಡಬೇಕು ಅನ್ನುವಂತ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಆದಷ್ಟು ಬಡವರಿಗೆ ಬೇಗನೆ ಕೊಟ್ಟರೆ ಒಳ್ಳೇದಾಗತ್ತೆ. ಎಷ್ಟೋ ಮಂದಿ ಬಂಗಾರ ಒತ್ತಿಟ್ಟು ಬಂಗಾರನ ಕಷ್ಟಪಟ್ಟು ದುಡ್ದು ತಗೊಂಡಿದ್ದಾರೆ. ಅದನ್ನ ಒತ್ತೆ ಒಗೆದು ದುಡ್ಡನ್ನ ಕಟ್ಟಿದ್ದಾರೆ. ಆ ದುಡ್ಡಿಗೆ ಬಡ್ಡಿ ಕಟ್ಟೋಕ್ಕೂ ಆಗೋದಿಲ್ಲ. ಆಗಿದಷ್ಟು ಫಲಾನುಭವಿಗಳಿಗೆ ಮನೆ ಕೊಡಿದ್ರೆ ಒಳ್ಳೇದಾಗತ್ತೆ. ಇಲ್ಲಾಂದ್ರೆ ನಮ್ಮ ಮುಂದಿನ ಕಾರ್ಯ ಮಾಡೋದು ಮುಂದಿನ ದಿನಗಳಲ್ಲಿ ನಾವು ನೋಡೋಷ್ಟು ನೋಡಿ ಆ ಮನೆಗಳಿಗೆ ನಾವೇ ನುಗ್ತೇವೆ. ಹೋರಾಟ ಬೇಕಾ ನಿಮಗೆ? ನೀವು ಸ್ಥಳೀಯರಾಗಿ ನಿಮ್ಮ ಸಂಸ್ಥೆಗಳು ಸಾಕಷ್ಟು ಬೆಳೆಸಿಬಿಟ್ಟಿದ್ರಿ. ಆ ಬಡವರಿಗೆ ಮನೆಗಳು ಬೆಳೆಸಕ್ ಆಗ್ತಾ ಇಲ್ಲ ನಿಮಗೆ ಅಂತಂದ್ರೆ ಇದೆಂತ ನಾಚಿಕೆ ಪಡುವಂತ ಸನ್ನಿವೇಶ ಇದು. ಅದಕ್ಕಾಗಿ ಬಹಳ ಒತ್ತಾಯವಾಗಿ ಹೇಳ್ತಾ ಇದ್ದೀನಿ. ನಾನು ಕೂಡ ಒಬ್ಬ ಹಿರಿಯ ಪತ್ರಕರ್ತ, ವಿಶ್ವದರ್ಶನ ಕನ್ನಡ ದಿನಪತ್ರಿಕೆ ಸಂಪಾದಕನಾಗಿ ಹುಬ್ಬಳ್ಳಿಯಿಂದ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ಅವರು ಮಾಡ್ತಕ್ಕಂಥ ನಿರಂತರ ಹೋರಾಟಕ್ಕ ಬೆಂಬಲ ಕೊಟ್ಟು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮನವಿ ಕೊಡ್ಲಿಕ್ಕೆ ಎಲ್ಲ ಕುತ್ಕೊಂಡಿದ್ದಾರೆ. ಇಲ್ಲಿ ತಾಯಿ ಸ್ಥಾನದಲ್ಲಿ ಇರ್ತಕ್ಕಂಥ ಮಾತೃದ ಹೃದಯ ಅವರು ಇರ್ತಕ್ಕಂಥ DC ಮೇಡಮ್ ಅವರು ಬಂದಿದ್ದಾರೆ. ಬಹುಶಃ ಆ ತಾಯಿಗಾದ್ರೂ ಈ ಬಡವರ ಕೂಗನ್ನ ಬಹುಶಃ ಮನದಟ್ಟಾಗಿ ಅವರು ಅದನ್ನು ಸ್ವೀಕಾರ ಮಾಡಿಕೊಂಡು ಆ ಸಂಬಂಧಪಟ್ಟ ಮಂತ್ರಿಗೆ, ಸ್ಥಳೀಯ ಉಸ್ತುವಾರಿ ಸಚಿವರಿಗೆ ಎಲ್ಲರ ಗಮನಕ್ಕೆ ತಂದು ಅವರಿಗೆ ಮನವಿ ಮಾಡಿ ಅವರು ಕೂಡ ಅವ್ರಿಗೆ ಕರೆಸಿ ಒಂದು ವಿಶೇಷ ಸಭೆಯನ್ನು ಕರೆದು ಸರ್, PDPCC ಯೋಜನಾ ನಿರ್ದೇಶಕರು, ನಗರಾಭಿವೃದ್ಧಿ ಕೋಶ ಮತ್ತೆ ಇಂಜಿನಿಯರ್ಗಳು ಮತ್ತೆ DC ಇಲ್ಲ, ಅವ್ರು ಬಂದು ಚರ್ಚೆ ಮಾಡಿ ಸ್ವಲ್ಪ ನಮ್ಗೊಂದು ಇದು ಕೊಡ್ಬೇಕು ಸರ್. ಅವ್ರು ನಮ್ಗೆ ಏನ್ ಕ್ಲಾರಿಫಿಕೇಶನ್ ಕೊಡ್ಬೇಕು ಮತ್ತೆ ಇದಾದ್ರೆ ನಾವು ಬಿಟ್ಟು ಬಿಡ್ತೀವಿ. ನಮ್ಗೆ ಇಲ್ಲ ಆ ಕಡೆ ಎಲ್ಲ ಯೋಜನಾಧಿಕಾರಿ, ನಾವು ಇಂಜಿನಿಯರ್ಸ್ಗಳು, ಅದೇ ಇಲಾಖೆ ಮತ್ತೆ DC ಅವರು. ದಾಂಡೇಲಿ ಹರಿಹರ ಶಾಸಕ ಆರ್ವಿ ದೇಶಪಾಂಡೆ ಅವರಿಗೆ ಅನೇಕ ಎಲ್ಲ ಶಾಸಕರು ವಿಶೇಷ ಸಭೆ ಕರೆದು ಈ ಒಂದು ಅದು ಕೊಡೋದ್ರ ಜೊತೆ DC ಅವ್ರದ್ದು ದಾಂಡೇಲಿ ಒಳಗೆ ಉಳಿದ ಸಮಸ್ಯೆಗಳು DC ಅವರು ನಮ್ಮ ಇತ್ಯರ್ಥ ಮಾಡಬೇಕು. ಆ ನಿವೇಶನದಿರ್ಬೋದು, ಇನ್ನಿನ ಹಲವಾರು ಸಮಸ್ಯೆಗಳನ್ನ ಎಲ್ಲ ಸಮಸ್ಯೆಗಳನ್ನ ನಾವು ಹೇಳ್ತೀವಿ. DC ಅವರು ಅದನ್ನ ಒಂದು ಕ್ರಮ ತಗೋಬೇಕು ಅನ್ನುವಂಥ ಮಾತಲ್ಲಿ
ದಾಂಡೇಲಿಯವನ್ನ ಕರೆಸಿ 4 ಗಂಟೆಗಳ ಸತತವಾಗಿ ನಿಮ್ಮ ಸಮಸ್ಯೆಗಳು ಲ್ಯಾಂಡ್ ಸಮಸ್ಯೆಗಳೆಲ್ಲ ಮಾಡಿದ್ದಾರೆ. ಅದರಲ್ಲಿ 256 ನಿಂದ ಹಿಡಿದು ನಿಮ್ಮ 82 ಅದೆಲ್ಲ ಬಂದು ಎಲ್ಲದಕ್ಕೂ ಪ್ರಾಬ್ಲಮ್ ಮಾಡ್ಕೊಂಡು ಬಂದು ಎಲ್ಲ ಅವರು ಮೊನ್ನೆ ಹೋಮ್ವರ್ಕ್ ಕೊಟ್ಟಿದ್ದಾರೆ. 10 to 15 ಡೇಸ್ ಲೇಟ್ ಆಗಿರ್ಬೋದು. ನಾಳೆ ನಾಡಿದ್ದೊಳಗೆ ಎಲ್ಲ ಸೆಪ್ರೇಟ್ ಮಾಡಬೇಕು. ಸರ್ಕಾರಕ್ಕೆ ಹೋಗ್ಬೇಕು ತೀರ್ಮಾನ ಅದು ಮಾಡಿದ್ದಾರೆ. ಆದ್ರೆ 6 ವಿಷಯಗಳು ಲ್ಯಾಂಡ್ ಇಶ್ಯೂಸ್ ಎಲ್ಲ ಬಂದು ಎಲ್ಲ ನಿರ್ದೇಶನ ಮಾಡ್ಕೊಂಡು ಬಂದರೆ ರೆಡಿ ಮಾಡ್ಕೊಂಡು ಆಮೇಲೆ ಗುರುವಾರ ಬರ್ಬೇಕು ಸರ್ ಪ್ಲೀಸ್. ನೀವು ಇಲ್ಲಿಗೆ ಇವ್ರು ಕಳ್ಸೋರು ನಡೀತದೆ. 10 ವರ್ಷ ಆಯಿತು ಅಂದ್ರೆ ಬ್ಯಾಂಕಲ್ಲಿ ಲೀಡ್ ಬ್ಯಾಂಕ್ ಮಾಡ್ತಾನೆ 74 ಮೆಂಬರ್ಸ್ ಬೆಳಗಿಂದ ಟೀ ಕುಡ್ದಿಲ್ಲ ಗೊತ್ತು ಅವರು ಅಲ್ಲಿಂದ ನಾವು ಹೋರಾಟ ಮಾಡ್ಕೊಂಡು ಗೊತ್ತಾದ್ಮೇಲೆ ದಾಂಡೇಲಿಗೆ ಬರ್ಬೇಕಲ್ಲ ಸರ್ ನೀವೆಲ್ಲ ಬಂದಿದ್ದೀವಲ್ಲ ಎಲ್ಲ ಈಗ ನೋಡಿ ಈಗ ಡೇಟ್ ಕೊಟ್ಟಿದ್ರು ಅಕ್ರಮ್ ಅವ್ರು. ನೀವು ದಾಂಡೇಲಿ ಬಂದು ಸಭೆ ತೊಗೊಂಡು ಮುಗಿಸ್ಬಿಟ್ರೆ ಮುಗಿದೋಗ್ತಿದ್ದಲ್ಲ. ನಮ್ಗೆ ಎಷ್ಟು ತೊಂದರೆ ಆಗಿದೆ ಗೊತ್ತು ಸರ್ ಇದು. ಬಡವರಿಗೆ ಎಷ್ಟು ತೊಂದರೆ ಪಾಪ್ ಸರ್ ಅವ್ರು ಬೆಳಗಿಂದ ಟೀ ಕುಡ್ದಿಲ್ಲ ಸರ್. ಇವ್ರ ಕಾಲ ಆದ್ರೆ ಇಲ್ಲಿ ಫ್ರಾಕ್ಚರ್ ಇದೆ ಸರ್. ನೋಡಿಲ್ಲ ಈ ಅಮ್ಮಂದ್ರೆ ಕಾಲು ಅಡ್ಡಾಡಿ ನೋಡಿಲ್ಲ ಪಾಪ ಎಂತ ಪರಿಸ್ಥಿತಿ ಈ ರೀತಿಯಲ್ಲಿ ಬರ್ತಾರೆ ಸರ್. ಬಂದು ಮುಗಿಸೋಗ್ಬಿಟ್ರೆ ಮುಗಿದೋಗ್ಬಿಡ್ತದಲ್ಲ ಸರ್. ಇಲ್ಲಿ ಬರ್ಲಿಕ್ಕೆ ಕೊಡಬಾರ್ದು. जब तुम लेटर दे रहे यहाँ से वेट करना नहीं साहब. दांडेली में आना है लोग. रोड कितना तकलीफ है. ಈ ಹೋದ್ ಸಾರಿ ಮನಿ ಇದ್ದಾರ್ಗೆಲ್ಲ ಕೊಟ್ಟೇರಿ. ಈ ಸಾರಿ ಮನಿ ಬಾಡಿಗೆ ಯಾರು ಅದಾರ ಅವ್ರಿಗೆ ನೋಡಿ ನೀವು ಕೊಡ್ಬೇಕು. ಮನಿ ಬೇಕಾಬಿಟ್ಟು ಕೊಡಂಗಿಲ್ಲ. ಯಾರಿಗ್ ಬಾಳ್ ಕೆಟ್ಟಿದೆ ಅಂತವ್ರಿಗೆ ನೋಡಿ ನೀವು ಮನಿ ಕೊಡ್ಬೇಕು. ಏನ್ ಹೋದ್ ಸಾರಿ ನೀವು ಮಾಡಿದ್ರಿ ಯಾರು ಮಾಡಾರ ನಮ್ಗೆ ಗೊತ್ತಿಲ್ಲ. ಮಾತ್ರ ಯಾರಿಗ್ ಕಷ್ಟ ಐತಿ, ಯಾರ ಮನ್ಯಾಗ ದುಡಿಯೋಗ್ನಿ ಇಲ್ಲ, ಯಾರ್ಯಾರು ಮನ್ಯಾಗ ಒಬ್ಬೊಬ್ಬ ಪೇಷಂಟ್ ಇಟ್ಕೊಂಡವ್ರು ದುಡಿಯಾಕ ಹೊಂಟಾರ ಏನ್ ಅಂತವ್ರಿಗೆ ಮನಿ ಕೊಡ್ಬೇಕು ನೀವು. ಏನ್ ಇದು ಹೋದ್ ಸಾರಿ 4 ಮನಿ ಇದ್ದವ್ರಿಗೆ ನೀವು ಮನಿ ಕೊಟ್ಟೇರಿ. ಏನ ಇದು ತಪ್ಪಿದ. ಹಂಗ್ ಮಾಡೋಂಗಿಲ್ಲ. ಬಡವ್ರ ಮನಿಗೆ ಬಡವ್ರ ಮನಿ ಏನ್ ಈಗ ಯಾರು ಬಂದಾರ ನೋಡಂಗಿಲ್ಲ ಅವ್ರಿಗೆ ಮನಿ ಕೊಡ್ಬೇಕ. ಎಲ್ಲಾರು ಕಷ್ಟ ಬಂದೈತೆ ಅಂತ ಬಂದಾರ್ಲಿ ಹೊಟ್ಟೆ ಊರಿಲೆ. ಕಾರವಾರ ಜಿಲ್ಲಾಧಿಕಾರಿಗಳ ಒಂದು ರೀತಿ ಆವರಣದಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಈ ಒಂದು ಮನೆಗಳಿಗಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸ್ಥಳಕ್ಕೆ ಯೋಜನಾ ನಿರ್ದೇಶಕರಾದ ಜೈರ್ ಅಬ್ಬಾಸ್ ಅವರು ಭೇಟಿ ಕೊಟ್ಟಿದ್ದಾರೆ. ಇವರು ಈ ಸಮಸ್ಯೆಗಳ ಬಗ್ಗೆ ಏನ್ ಹೇಳ್ತಾರೆ ಸರ್ ಹೇಳಿ. ವಿಶೇಷವಾಗಿ ತಾವು ಬಂದು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು, ಸಾಕಷ್ಟು ಹೋರಾಟಗಳು ನಡೀತಾವೆ. ಯಾಕೆ ಸರ್ ಬರೇ ದಾಂಡೇಲಿಗೆ ಮಾತ್ರ ಮೌನ ವಹಿಸಿ ಯಾಕೆ ತಾರತಮ್ಯ ಮಾಡ್ತಾ ಇದ್ದಾರೆ? ಯಾವ್ದು ತಾರತಮ್ಯ ಮಾಡ್ತಾ ಇಲ್ಲ ಸರ್. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 1,100 ಮನೆಗಳಿತ್ತು. ಅದೇನಾಗಿದೆ ಅಂತ ಹೇಳಿದ್ರೆ 2016-17 ಸಾಲಿನಲ್ಲಿ ಸ್ಟಾರ್ಟ್ ಆಗಿ ಪ್ರಾರಂಭವಾಗಿರೋದು. ಕೊರೋನಾದಲ್ಲಿ ಬರಂತ ಇದರಿಂದ ಸ್ವಲ್ಪ ಕಾರಣ ನಿಂತೋಗ್ಬಿಟ್ಟು ನಾವು 117 ಬೆನಿಫಿಷರೀಸ್ಗೆ ಮನೆಗಳು ಕೊಟ್ಟಿದ್ದೀವಿ. ಇನ್ನು 75 ಮನೆಗಳು 75 ಬೆನಿಫಿಷರೀಸ್ ಬ್ಯಾಂಕ್ ಬೆನಿಫಿಷರೀಸ್ ಬ್ಯಾಂಕ್ ಹೋಗಿದ್ದಾರೆ. ಇದು ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಇರೋದ್ರಿಂದ ನಾವು ಹಂತವಾಗಿ ಯಾರು ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಕೊಡ್ತಾರೋ ಅವ್ರಿಗೆ ನಾವು ಮನೆಗಳು ಕೊಟ್ಕೊಂಡು ಬರ್ತಾ ಇದೀವಿ ಸರ್. ಸರ್ ಈಗ ಇನ್ನೊಂದು ಸುದ್ದಿ ಇದೆ ಸರ್. ಈಗೆಲ್ಲ ಇಷ್ಟು ಅನುದಾನದಲ್ಲಿ ಆಗಲ್ಲ, ಸಾಕಷ್ಟು ಇದಾಗಿದೆ, ಮತ್ತೆ ಹೆಚ್ಚುವರಿ ಅನುದಾನ ಬೇಕು ಅಂತ ನಿಮ್ಗೆ ಬ್ಲಾಕ್ ಮೇಲ್ ಮಾಡ್ತಾವ್ರೆ ಕಾಂಟ್ರಾಕ್ಟರ್ ಅಂತ ಸುದ್ದಿ ಇದೆ. ಇಲ್ಲ, ಕಾಂಟ್ರಾಕ್ಟರ್ ಅಲ್ಲ. 2016-17 ಆಗಿರುವಂತ ಅನುದಾನಕ್ಕೂ ಕಾಸ್ಟ್ ಎಸ್ಟಿಮೇಷನ್ ಆಗಿದೆ. ಅದರಲ್ಲಿ ಸ್ವಲ್ಪ 18 ಕೋಟಿ ರೂಪಾಯಿ ಅವ್ರ ವ್ಯತ್ಯಾಸ ತೋರಿಸ್ತಾ ಇದ್ದಾರೆ. ನಮ್ಮ ಜಿಲ್ಲಾಧಿಕಾರಿ ನಾವು ಅದನ್ನ ಕೂತ್ಕೊಂಡು ಇಲ್ಲಿ ಹೌಸಿಂಗ್ ಬೋರ್ಡ್ ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ನಾವು ಆದಷ್ಟು ಅದನ್ನ ಬಗೆಹರಿಸ್ತಾ ಇದೀವಿ. ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಮತ್ತು ಸರ್ಕಾರದಿಂದ ಬರುವಂತ ಅನುದಾನದಲ್ಲಿ ಆದಷ್ಟು ಬೇಗನೆ ಶೀಘ್ರವಾಗಿ ಮಾಡಿ ಮುಗಿಸ್ತೀವಿ.
ಹೋರಾಟಗಳು ಸಾಕಷ್ಟು ಆಗ್ತವೆ. ಒಂದ್ ನಿಮಿಷ, ಈಗ ಎಲ್ಲಾ ಕಡೆ ಪ್ರತಿಯೊಂದು ಹಳಿಯಾಳದಲ್ಲಿ ಸಾಕಷ್ಟು ಬೇಗ ಕೊಟ್ರಿ, ಆದ್ರೆ ದಾಂಡೇಲಿಗೆ ಮಾತ್ರ ಯಾಕೆ ಸರ್ ಕೊಡೋದಕ್ಕೆ ಯಾಕೆ ವಿಳಂಬ ವಿಳಂಬ ಮಾಡ್ತಾವ್ರೆ ಅಂತ ಸುದ್ದಿ ಇದೆ. ನನ್ ಕಡೆ ಇಲ್ಲ ಸರ್, ಇದು ಅಲ್ಲಿ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅದರಿಂದ ವಿಳಂಬ ಆಗ್ತಾ ಇರೋದು. ಕಾಂಟ್ರಾಕ್ಟ್ ಪ್ರಾಬ್ಲಮ್ ಆಗಿದೆ ಅಂತ. ಅಲ್ಲಿ ಹಳಿಯಾಳದ ಬಗ್ಗೆ ಹೇಳಿದಾಗ 350 ಮನೆ ಒಳಗಡೆ ಇದೆ. ಅದು ಇಲ್ಲಿ 1000 ಚಿಲ್ಲರೆ ಮನೆಗಳಿದ್ದು ಹಂತ ಹಂತವಾಗಿ ಕಟ್ತಾ ಇದ್ದಾರೆ. ಹಂತ ಹಂತವಾಗಿ ಕಟ್ಕೊಂಡ್ ಬಂದಂಗೆ ಅವ್ರ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಕೊಟ್ಟ ತಕ್ಷಣ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಕೊಂಡು ಬರ್ತೀವಿ. ತಾವು ಬಂದ್ಮೇಲೆ ಎಂದಾರು ಭೇಟಿ ಮಾಡಿದೀವಿ ಸರ್, 4-5 ಸರಿ ಅಲ್ಲ 8-10 ಸರಿ ಬಂದಿದ್ದೀನಿ. ದಾಂಡೇಲಿಗೆ ಬಂದಿದ್ದೀನಿ, ಅವ್ರಿಗೆ ಗೊತ್ತು ಎಷ್ಟು ಸರಿ ಬಂದಿದ್ದೀನಿ ಅಂತ. ಬಟ್ ಕಮಿಷನ್ ಅವರು ನಿಮ್ ದಿಕ್ ತಪ್ಪಿಸ್ತಾವ್ರೆ ಅಂತ ಸುದ್ದಿ ಇದೆ. ಇಲ್ಲ, ಸುಳ್ಳು ಅದು. ಒಟ್ಟಾರೆ ಈಗ ಎಷ್ಟು ದಿನದೊಳಗಡೆ ಬಗೆಹರಿತೈತೆ ಹೇಳಿ ಸರ್? ಮೀಟಿಂಗ್ ಕರೆದು ನಾವು ಇದನ್ನ ಬಗೆಹರಿಸ್ತೀವಿ ಸರ್. ನೆಕ್ಸ್ಟ್ ವಾರದಲ್ಲಿ ನಾನು ಬರ್ತೀನಿ ಆ ಕಡೆ. ಒಟ್ಟಾರೆ ದಾಂಡೇಲಿ ನಗರದ ಸೂರು ವಂಚಿತ ಬಡವರಿಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇನ್ನಾದ್ರೂ ಮನೆಗಳನ್ನ ಹಂಚಿಕೆ ಮಾಡ್ತಾರ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.